ಹೊಸ ಜನರನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ, ತಾಲೂಕಿನ ಎಲ್ಲ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, 30 ಪಂಚಾಯತ್ಗಿಂತ ಪಿಡಿಒಗೆ ಪಲ್ಲಕ್ಕಿ ಮಾಡಿಕೊಳ್ಳೋಕ್ಕೆ ಅವ್ರು ಹೇಳ್ತೀರಾ? ಇದು ಹಬ್ಬಗಳ ಅವರು ಒಂದು ಪಲ್ಲಕ್ಕಿಗೆ 10,000 5,000 ಅಂತ ಕೊಡ್ತಾರೆ. ಪಲ್ಲಕ್ಕಿಗೆ ಅಡುಗೆಗಳು ಜನ ಕರ್ಕೊಂಡು ಅದೂರೇ ಜನನೂ ಬರಬೇಕು. ಮತ್ತು ಟೌನಲ್ಲಿ 4 ಪಂಚಾಯತಿ 4 ಪಲ್ಲಕ್ಕಿಗೆ ಮಾಡಬೇಕು ಸರ್. ಆ ಕಣ್ಣುಗಳನ್ನು ತಿರುಗಿ ದೇವರ ತರ ಅವರನ್ನು ನೋಡ್ತಾ ಇರ್ತಾರೆ. ನೀವು ದೇವರಾದ್ರೆ ಇಲ್ಲಿರೋರೆಲ್ಲ ಪ್ರಜೆಗಳೇ ನಿಮ್ಮನ್ನ ದೇವರ ತರ ನೋಡ್ತಾ ಇದ್ದಾರೆ. ಬಂದಿಲ್ಲ, ಅದು ಒಂಥರ ದುಃಖದ ಒಂದು ಸಂಗತಿ ಆಗಿದೆ. ನಮ್ಮ ನಾಗರಾಜ್ ಅವ್ರು ಬಿಟ್ಟರೆ ಯಾರು ಅವನ ಜಯಂತಿ ಬಗ್ಗೆ ಮಾತಾಡಿಲ್ಲ. ಇವಾಗ ನಮ್ಮ ತಾಲೂಕು ಇತಿಹಾಸದಲ್ಲಿ ಇವಾಗ ನಮ್ಮ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನರಾವ್ ಅವರು ಈ ಸಮಾಜದ ಒಂದು 2 ಕಣ್ಣುಗಳಿದ್ದಂಗೆ ಅವ್ರು ಹೇಳಿದಂಗೆ ಇವೆಲ್ಲರೂ ಹೇಳ್ತಾ ಇದ್ದಾರೆ. ಯಾವ ಜಾತಿಗೆ ಸೀಮಿತವಾಗಲ್ಲ, ಜನನಾಯಕರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರ ಬಾಯಿಂದ ಆಗಿರ ಮನಸ್ಸಿಂದ ಬಂದಿದೆ, ಚೆನ್ನಾಗಿರ್ತಾ ಇತ್ತು, ನಮಗೂ ಸಂತೋಷ ಆಗ್ತಾ ಇತ್ತು. ಎಲ್ಲ ನಮ್ಮ ಅದಕ್ಕೆ ಕಲಾವಿದರ ಒಂದು ಸಮಿತಿಯನ್ನು ನೇಮಿಸಿ ಈ ಥರ ಅಲ್ಲ, ಈ ಥರ ಮಾಡ್ರಿ, ಈ ಥರ ಅಲ್ಲ, ಈ ಥರ ಮಾಡ್ರಿ ಅಂತ ಹೇಳ್ತಾರೆ. ಆದರೆ ಪ್ರತಿಯೊಂದು ಹಳ್ಳಿಯಿಂದಲೂ ಪ್ರಚಾರ ಮಾಡಿಕೊಂಡು ನನಗೆ ನಿಮ್ಗೆ ಯಾವುದೇ ಕಾರಣಕ್ಕೆ ನಮ್ಮ ಸಹಾಯ ಕೂಡ ಮಾಡೋದು ಅಂತೇಳಿ ಒಂದು ಆಶಾ ಭಾವನೆ ಇದು. ದಟ್ ಈಸ್ ದ ಲಾಸ್ಟ್ ಮುಖ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯಾ ಎಲ್ಲರೂ ಇದ್ದಾರೆ. ಇವತ್ತು 1% ಜನ ಆ ಮಾಧ್ಯಮಗಳು ಇದೆಲ್ಲ ಸುಳ್ಳು ಬರೀತಾರೆ, ಇವರು ದೇಶದ್ರೋಹಿ ಅದು ಇದು ಅಂತ. ಅದು ಮುಂದಿನ ಚರ್ಚೆಯಲ್ಲಿ ಮಾಡೋಣ ಅಂತ ಹೇಳಿ. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಪತ್ರಿಕಾ ಮಾಧ್ಯಮಕ್ಕೂ ನಮಸ್ಕರಿಸುತ್ತಾ, ಏನು ತಮ್ಮ ಮನಸ್ಸಲ್ಲಿ ಆಲೋಚನೆಯನ್ನು ಹೊರಹಾಕಿದಿರಿ. ಇಂಥ 2 ಮುತ್ತುಗಳ ಜಯಂತಿಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ನಮಗೇನು ದೊರಕಿದೆ, ವಿಶೇಷವಾಗಿ ನನಗೆ ನನ್ನ ಅಧಿಕಾರ ಅವಧಿಯಲ್ಲಿ ದೊರಕಿದೆ. ನನಗೂ ತುಂಬ ಆಸೆ ಇತ್ತು 14 ಒಳಗಡೆ ಸ್ಟ್ಯಾಚ್ಯೂ ಕಂಪ್ಲೀಟ್ ಮಾಡಿ ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ಅನಿಸ್ತು. ನೆನ್ನೆ ಟೀಮ್ ಕರೆದು ಮಾತಾಡಿದಾಗ ಅವ್ರು 45 ದಿವಸ ಕೇಳ್ತಾಯಿದ್ದಾರೆ. 45 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಕೇಳ್ತಾಯಿದ್ದಾರೆ. ತುಂಬ ಜೋರ ನಡೀತಾ ಇದೆ. ಯಥಾ ಪ್ರಕಾರವಾಗಿ 5ನೇ ತಾರೀಕು ಇನ್ನೂ ಗೊತ್ತಿಲ್ಲ, ಮೂಮೆಂಟ್ ಏನಂತ ಗೊತ್ತಿಲ್ಲ. ಎನಿ ಮೂಮೆಂಟು ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ. ಅದ್ರ ಕೂಡ ಸ್ವಲ್ಪ ಹೊತ್ತು ನೋಡಬೇಕು. ಅದು ಎನಿ ಮೂಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ. ಅದು ಎಲೆಕ್ಷನ್ ಮುಗಿದ ಮೇಲೆ ಮಾಡ್ತಾರಾ ಇಲ್ಲ ಹೀಗೆ ಮಾಡ್ತಾರಾ ಅಂತಲೂ ಗೊತ್ತಾಗ್ತಾ ಇಲ್ಲ. 9 ತಾರೀಕು ಎಲೆಕ್ಷನ್ ಇದೆ. ಎಲೆಕ್ಷನ್ ಆದ 10ನೇ ತಾರೀಕಿಂದ ಏನಾದರೂ ಲಾಕ್ಡೌನ್ ಮಾಡ್ಬೋದಾ ಇಂಡಿಯಾ, ಇಲ್ಲಾಂದರೆ ಹೀಗೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೊಂದು ಕೂಡ ಗಮನ ಇಟ್ಕೊಬೇಕಾಗ್ತದೆ. ನನ್ನ ಒಂದು ಆಡಳಿತನೆಲ್ಲ ಕರೆದು ನಾನು ಇಂಟರ್ನಲ್ ಮೀಟಿಂಗ್ ಮಾಡಿದಾಗ 3 ಆಪ್ಷನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಒಂದು ಆಪ್ಷನ್ ಬಂದುಬಿಟ್ಟು ಇದೇ ಹಾಲಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋದು. ನನಗೆ ಬಹುತೇಕ ದಿನಗಳಿಂದ ನನಗೊಂದು ಕನಸಿತ್ತು ಮುಳಬಾಗಿಲು ತಾಲೂಕು ಏನಾದರೂ ಮಾಡಬೇಕು ಅಂತ. ನಾನು ಒಂದು ಸರಿ ಮೈಸೂರು ಯೂನಿವರ್ಸಿಟಿಗೆ ಹೋದಾಗ SC/ST ಹಾಸ್ಟೆಲ್ಗೆ ಹೋದಾಗ ಒಂದು SC/ST ಹಾಸ್ಟೆಲಲ್ಲಿ 100 ಮಕ್ಕಳಿಗೆ ಓದ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಒಂದು ಹೈಟೆಕ್ ಮಾದರಿ ಹಾಸ್ಟೆಲ್ ಕಟ್ಟಬೇಕು ಅಂತಂದಾಗ ಸಡನ್ಲಿ ಹಾಸ್ಟೆಲ್ ತೊಗೊಂಡ್ಬಿಟ್ಟೆ. ಫಸ್ಟ್ ಟೈಮ್ ಕರ್ನಾಟಕ ಇತಿಹಾಸದಲ್ಲಿ SC ಒಂದು ಮಕ್ಕಳಿಗೆ ವಿದ್ಯಾರ್ಥಿನಿಯಲ್ಲಿ ಲಿಫ್ಟ್ ಸಮೇತ ಹಾಸ್ಟೆಲ್ ಇರ್ತಕ್ಕಂಥ ಎಲ್ಲಾದರೂ ಇದ್ದರೆ ಅದು ಮುಳಬಾಗಿಲು ತಾಲೂಕು ಮಾತ್ರ. ಈಗಾಗಲೇ ಅದು ಇನಾಗ್ರೇಷನ್ ನಿಂತಿದೆ. ಒಂದು ಆಪ್ಷನ್ ಇಲ್ಲಿ ಪೂಜೆ ಮಾಡೋದು, 2ನೇ ಆಪ್ಷನ್ನು ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು, ಅಂದರೆ ಉದ್ಘಾಟನೆ ಮಾಡೋದು. ನಿಮ್ಮನ್ನೆಲ್ಲ ಕರೆದು ಅಲ್ಲಿ ಜಯಂತಿ ಮಾಡಿ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಒಂದು ಸಿಂಪಲ್ಲಾಗಿ ಒಂದು ಒಳ್ಳೆ ಅಚ್ಚುಕಟ್ಟಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿ ಮಕ್ಕಳಿಗೆ ಲೋಕಾರ್ಪಣೆ ಮಾಡೋದು. ಅವತ್ತಿನ ಮಕ್ಕಳು ಒಳಗಡೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡೋದು. 3ನೇ ಆಪ್ಷನ್ ಏನಿದೆ ಅಂತಂದರೆ, ನಾನು ಇಷ್ಟೆಲ್ಲ ಖರ್ಚು ಮಾಡಿ ದೊಡ್ಡ ಮಟ್ಟದ ನಾವೆಲ್ಲ ಎದುರು ನೋಡ್ತಕ್ಕಂಥ ಸ್ಟ್ಯಾಚ್ಯೂ ಓಪನ್ ಆಗೋದು 45 ದಿವಸದಲ್ಲಿ. 45 ದಿವಸ ಆದಮೇಲೆ 2 ತಿಂಗಳೇ ಅನ್ಕಾಣೆ ಆದಮೇಲೆ ಸ್ಟ್ಯಾಚ್ಯೂ ಓಪನ್ಗೆ ನಮ್ಮ 365 ಹಳ್ಳಿಗಳಿಂದನೂ ನಮ್ಮ ಜನ ಕರೆದು ಅಂಬೇಡ್ಕರ್ ಜಯಂತಿಯನ್ನು ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ತಕ್ಕಂಥ ಆಸೆ ಕೂಡ ನನ್ನಲ್ಲಿದೆ. ಈ 3 ಆಪ್ಷನ್ನಲ್ಲಿ ತಾವೇನು ಆಪ್ಷನ್ ಕೊಡ್ತೀರೋ ಆ ಆಪ್ಷನ್ಗೆ ನಾವು ಬದ್ಧರಾಗಿದ್ದೀವಿ. ಒಬ್ಬರಿಗೂ ಕಿಂಚಿತ್ತೂ ತೊಂದರೆ ಆಗ್ದಂಗೆ ದೊಡ್ಡ ಮಟ್ಟಕ್ಕೆ ನಡೆಸ್ಕೋತಕ್ಕಂಥ ಜವಾಬ್ದಾರಿ ಹಣಕಾಸಿನ ವ್ಯವಸ್ಥೆ ನಂದು. ಅದ್ರ ಬಗ್ಗೆ ಚಿಂತೆ ಬೇಡ. ಸೊ ಹಂಗೆ ನಮ್ಮ ಅದು ನನ್ನ ಹಿರಿಯರಿಗೆ ಕೇಳಿದೆ, ಕೆಲವರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಏನು ಮಾಡೋಣ ಅಂತ ಕೇಳಿದಾಗ, ಇಲ್ಲ ಇದು ಆಪ್ಷನ್ ಒಳ್ಳೆಯದು, 45 ದಿವಸ ಒಂದು 2 ತಿಂಗಳು ಆಗ್ಬಿಡಿ, ಬಿಸಿಲು ಕಮ್ಮಿ ಆಗ್ತದೆ, ದೊಡ್ಡ ಮಟ್ಟಕ್ಕೆ ಎಲ್ಲನೂ ಊರುಗಳಿಂದನೂ ವೆಹಿಕಲ್ಸ್ ಹಾಕಿ ಕರ್ಕೊಂಡು ದೊಡ್ಡ ಮಟ್ಟಕ್ಕೆ ಎಲ್ಲ ಊರಿಗೂ ವೆಹಿಕಲ್ ಹಾಕೋಣ.
ಎಲ್ಲ ಊರಿಗೂ ವೆಹಿಕಲ್ಸ್ ಹಾಕಿ ಕರ್ಕೊಂಡು ದೊಡ್ಡ ಮಟ್ಟಕ್ಕೆ ಮಾಡೋಂಥ ವ್ಯವಸ್ಥೆನ ಹತ್ರದಲ್ಲಿದ್ದಾಗ ನಾವು ಇಷ್ಟು ಬೇಗ ಅದು ಮಾಡೋದು ಬೇಡ ಅಂತ ದೊಡ್ಡವರು ಸಲಹೆ ಕೊಟ್ಟಿದ್ದಾರೆ. ಅದರಿಂದ ನನ್ನ ಇಲಾಖೆ ಕೂಡ ಅದೇ ಮಟ್ಟಕ್ಕೆ ಮಾಡಿದ್ದಾರೆ. ಸೊ ಎಲ್ಲ ಇಲಾಖೆನೂ ಅದೇ ಮಟ್ಟಕ್ಕೆ ಮಾಡಿದ್ದಾರೆ. ನೀವು ಹೂ ಅಂತಂದರೆ ಹಾಸ್ಟ್ಲು ಉದ್ಘಾಟನೆ ಸ್ವಲ್ಪ ಲೇಟ್ ಮಾಡ್ತೀನಿ, ಬೇಕಾದರೆ ಅದನ್ನು ಬೇಕು ಲೇಟ್ ಮಾಡಿ, ಇಲ್ಲ ಅವತ್ತೇ ಮಾಡಿಬಿಡೋಣ ಅಂದರೆ ಕೂಡ ಅವತ್ತೇ 14ನೇ ತಾರೀಕಿಗೆ ಮಾಡಿಕೊಡ್ತೀನಿ. ಮಕ್ಳಿಗೆ ರಜೆ ಇದೆಯಲ್ಲ, ಹಾಂ, ಆಮೇಲೆ ಮಾಡ್ಕೊಳ್ಬೋದು 40 ದಿವಸ. ಸೊ ಅದರಿಂದ ರೆಕಾರ್ಡ್ ಮಾಡಿಬಿಡಿ. ಅದರಿಂದ ತಮ್ಮೆಲ್ಲ ಸಲಹೆಗಳ ಮೇರೆಗೆ ನಮ್ಮದು 14ನೇ ತಾರೀಕು ಇದೇ ಹಾಲಲ್ಲಿ ನಮ್ಮ ಸತೀಶ್ ಅವ್ರ ತಂಡ ಮತ್ತು ನಮ್ಮ ಇವರು ಜಗ್ಗಿ ಅವ್ರ ತಂಡ ಎಲ್ಲ ತಂದು ಭಜನೆ ಮಾಡೋ ನಮ್ಮ ಹಾಡುಗಳ ಮುಖಾಂತರವಾಗಿ ಒಳ್ಳೆ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಪೂಜೆ ಮಾಡೋಣ 14ನೇ ತಾರೀಕು. ಅದಾದಮೇಲೆ 2 ತಿಂಗಳಲ್ಲಿ ಒಂದು ಪೂರ್ವಭಾವಿ ಸಭೆನ ಮತ್ತೆ ನಾನು ಪರ್ಸ್ನಲಾಗಿ ಕರಿತೀನಿ. ಪೂರ್ವಭಾವಿ ಸಭೆನ ಕರೆದು ದೊಡ್ಡ ಮಟ್ಟಕ್ಕೆ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀನಿ. 5ನೇ ತಾರೀಕು ಕೂಡ ಭಾನುವಾರ ಇರುತ್ತೆ. ತಾವೆಲ್ಲ ಬಂದು ನಮ್ಮ ಮತ್ತೊಂದು ಜಯಂತಿಗೆ ಭಾಗವಹಿಸಬೇಕು. 14ನೇ ಕೂಡ ಇದೇ ಒಂದು ಆಹ್ವಾನ ಪತ್ರಿಕೆ ಅಂತ ತಿಳ್ಕೊಳ್ಳಿ, ಅದೊಂದು ಭಾಗವಹಿಸ್ಬೇಕಂತ ಹೇಳ್ತಾ ಇನ್ನೂ ದೊಡ್ಡ ಮಟ್ಟಕ್ಕೆ ಇದು ನಮ್ಮ ಭವನ ಕೆಳಗಡೆ ಪುಟ್ಟಿಂಗ್ ಹಾಕ್ತಾಯಿದ್ದಾರೆ. ಫುಟ್ಟಿಂಗ್ ಹಾಕಿ ಜಸ್ಟ್ ಒಂದು 6 ತಿಂಗಳಿಗೆ ಎದ್ದೇಳೋದು ಮೇಲಕ್ಕೆ. ಕೆಳಗಡೆ ವರ್ಕ್ ಜಾಸ್ತಿ ಇದೆ, ಏನೋ ಇಂಟರ್ನಲ್ ಒಳಗಡೆ ಕಲ್ಲು ಜಾಸ್ತಿ ಇತ್ತು, ಅದರಿಂದ ಎಲ್ಲ ಕ್ಲೀನ್ ಮಾಡಿ ಈಗ ಪುಟ್ಟಿಂಗ್ ಹಾಕ್ತಿದ್ದಾರೆ. ಫೌಂಡೇಶನ್ ಹಾಕಿದ್ದು ಜಸ್ಟ್ ಒನ್ ಇಯರಲ್ಲಿ ಬಿಲ್ಡಿಂಗು ಕಂಪ್ಲೀಟ್ ಆಗುತ್ತೆ. ಅದು ನಿರ್ಮಿತಿ ಕೇಂದ್ರ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾವ್ರೆ. ಅದನ್ನು ಕೂಡ ನೆಕ್ಸ್ಟ್ ಇಯರ್ ಈ ವರ್ಷ ಬಂದು ಇದು ಲೋಕಾರ್ಪಣೆ ಮಾಡೋಣ, ಹಾಸ್ಟ್ಲು ಮತ್ತು ಸ್ಟ್ಯಾಚು. ನೆಕ್ಸ್ಟ್ ವರ್ಷ ಬಂದು ಎಂಡಿಂಗ್ಗೆ ಡಿಸೆಂಬರ್ 9ನೇ ತಾರೀಕಿಗೆ ಅವರ ಏನು ಇದಿದೆ ಅವರು ಇದಕ್ಕೋಸ್ಕರ ಅವತ್ತು ಹಾಸ್ಟ್ಲು ಭವನ ಉದ್ಘಾಟನೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಎಲ್ಲ ತಾಲೂಕು ಆಡಳಿತಗಳು ಹೊರದು ಸೇರಿದಿರಿ. 14ನೇ ತಾರೀಕು ದಯವಿಟ್ಟು 5ನೇ ತಾರೀಕು ಎಲ್ಲ ಬಂದು ಜಯಂತಿಯಲ್ಲಿ ಭಾಗವಹಿಸಿ ಇದಕ್ಕೆ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಸೋಮಣ್ಣವ್ರು ಒಂದು ಮಾತು ಹೇಳ್ತಾಯಿದ್ರು, ನಿಮ್ಗೆ ನೆಗಡಿ ಬಂದರೆ ಜ್ವರ ಬಂದರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಖಂಡಿತವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಕೆಲವು ಪ್ರೀತಿಗಳು ಏನು ವಾಲಂಟ್ರಿಯಾಗಿ ಕೆಲವು ಮನೆಗಳಿಗೆ ಹೋಗಿ ಕೆಲವು ಮುಖಂಡರುಗಳು ಅಂದರೆ ನನ್ನ ಪ್ರೀತಿಯ ಮುಖಂಡರು ಹೋಗಿ ವಾಲಂಟ್ರಿ ಹೋಗಿ ಏನು ನನ್ನ ಬಗ್ಗೆ ಆಶೆ ವ್ಯಕ್ತಪಡಿಸಿದ್ರಿ, ನಾನು ಯಾವತ್ತೂ ನಿಮಗೆ ಚಿರುಣಿಯಾಗಿರ್ತೀನಿ, ತುಂಬ ಚಿರುಣಿಯಾಗಿರ್ತೇನೆ. ಆ ಒಂದು ಮಟ್ಟಕ್ಕೆ ಈ ತಾಲೂಕು ಹೋಗಲ್ಲ ಅಂತ ಒಂದು ನಂಬಿಕೆ ನನಗಿದೆ. ಯಾಕೆಂದರೆ ವೇರಾಲ್ ನಾವೆಲ್ಲ ಅಣ್ಣ ತಮ್ಮಂದರು ಇವತ್ತು ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಸರ್ಕಾರ ಅಂತಲ್ಲಿ ಏನಾಗಿದೆ ಅದಾಗಲಿ, ಒಳ ಮೀಸಲಾತಿ ಏನಾಗುತ್ತೋ ಅದಾಗಲಿ, ಅದು ಆ ಸರ್ಕಾರಕ್ಕೆ ಬಿಡೋಣ. ಆದರೆ ಈ ತಾಲೂಕಲ್ಲಿ ವಿಶೇಷವಾಗಿ ನಾವು ಯಾರೂ ಬೇರೆಯವರಲ್ಲ, ಒಂದು ಲೆಫ್ಟು ರೈಟು ಯಾರೂ ಬೇರೆಯವರಲ್ಲ, ವಿಶೇಷವಾಗಿ ತಾವೆಲ್ಲ ಅಣ್ಣ ತಮ್ಮದ ಥರ ಭಾಗವಹಿಸ್ತಾ ಇದ್ದೀನಿ. ನಮ್ಮಲ್ಲಿ ಯಾವತ್ತೂ ಕೆಟ್ಟ ಮನಸ್ಸಲ್ಲಿ ಎಲ್ಲೂ ಬಂದಿಲ್ಲ. ನಾನು ಬಿಡಲ್ಲ, ಬರೋಕ್ಕೂ ನಾನು ಅದನ್ನು ಬಿಡಲ್ಲ. ಸೊ ಅದರಿಂದ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಕೆಲವು ವಿಚಾರಗಳು ತಮಗೆಲ್ಲ ಗೊತ್ತಿರ್ತದೆ, ಆದರೂ ಕೂಡ ಆ ಭಗವಂತ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟವನೇ ಸಹಿಸ್ಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಮುಂದಿನ ದಿವಸ ಏನಾಗುತ್ತೆ ಅಂತ ಕಾದು ನೋಡೋಣ. ಏನಾದರೂ 28ಕ್ಕೆ ಏನಾದರೂ ರಿಸರ್ವೇಷನ್ 99% ಆಗೋ ಚಾನ್ಸಸ್ ಇದೆ. ಅಮೆಂಡ್ಮೆಂಟ್ ಪಾಸ್ ಆಗಿದೆ 15ರಲ್ಲಿ. ಲೇಡಿ ರಿಸರ್ವೇಷನ್ ಬಂದರೆ ಖಂಡಿತವಾಗ್ಲೂ SC ಲೇಡಿ ಆಗೋ ಚಾನ್ಸಸ್ಸು 100% ಇದೆ. ಸೊ ಏನಾದರೂ ಕೂಡ ತಾಲೂಕು ಅಭಿವೃದ್ಧಿಗೆ ಒಳ್ಳೆಯದಾಗಲಿ, ನಿಮಗೆ ಒಳ್ಳೆಯದಾಗಲಿ. ನಾನು ಬಂದಿರತಕ್ಕಂಥ ಆಸೆಯನ್ನು ಇಟ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನನಗೆ ನನ್ನ ಮನೆಗೆ ಬಂದಾಗ ನನಗೆ ಈಗಲೂ ಗ್ಯಾಪ್ ಇದೆ. 8 ವರ್ಷಗಳ ಹಿಂದೆ ಚಿನ್ನಪ್ಪ ರಾಜ್ಕುಮಾರ್ ಅವರು ರಾಮಕೃಷ್ಣ ನನ್ನ ಮನೆಗೆ ಬಂದಾಗ ಒಂದು ಹೇಳಿದ್ದೀನಿ, ನಾನು ಮಾತು ಹೇಳಿದ್ದೀನಿ. ನಾನು ಮುಂದೆ ಏನಾಗ್ತೀನೋ ಬಿಡ್ತೀನಿ ನಂಗೆ ಗೊತ್ತಿಲ್ಲ, ಆದರೆ ಈ ಜನಾಂಗದಲ್ಲಿ ನಾನು ಹುಟ್ಟಿದ್ದೀನಿ, ಈ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡಿದ್ದೀನಿ, ಇದಕ್ಕಾದರೂ ಜನಕ್ಕೆ ಏನಾದರೂ ಕೊಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಖಂಡಿತವಾಗ್ಲೂ ನಾನೊಂದು ಮಾತು ನಿಮ್ಗೆ ಕೊಡ್ತಾಯಿದ್ದೀನಿ. ಬಹುಶಃ ಈ 2-3 ಡಿಸ್ಟಿಕ್ನಲ್ಲಿ ನಾವು ಮಾಡ್ತಕ್ಕಂಥ ಚೌಲ್ಟ್ರಿ ಇಡೀ ಮುಳಬಾಗಿಲು ತಾಲೂಕು ಯಾವ ಚೌಲ್ಟ್ರಿ ಇರಲ್ಲ. ಬಹುಶಃ ನನ್ನ ಕೈಯಿಂದ 1-1.5 ಕೋಟಿ ಬೀಳ್ತದೆ. ಆದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಅದನ್ನು ಇದು ಮಾಡಿಸ್ತೀನಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ನೀವು ಹೇಳ್ತಾಯಿದ್ರಿ ಏನಂತ ದೂರ್ಮು ಅಂತ ಕೆಲವು ಹೇಳ್ತಾಯಿದ್ರು. ನಮ್ಮ ಆಪೋಸಿಟ್ಟೇ ನಮ್ಮ ರೆಡ್ಡಿ ಜನಾಂಗದ ಚೌಲ್ಟ್ರಿ ಬರ್ತಾಯಿದೆ. ನಮ್ಮ ಆಪೋಸಿಟ್ಟೇ ನಾವು ದೂರ ಅನ್ಕೊಂತ ಇದ್ವಲ್ಲ, ಅವ್ರಿಗೂ ಅಲಾಟ್ಮೆಂಟ್ ಆಗಿ ಅವ್ರಿಗೂ ಅಮೌಂಟ್ ಬಿಡುಗಡೆ ಆಯಿತು. ನಮ್ಮ ರೆಡ್ಡಿ ಜನಾಂಗದ ಚೌಲ್ಟ್ರಿ ಕೂಡ ನಮ್ಮ ಆಪೋಸಿಟ್ಟೇ ಬರ್ತಾಯಿದೆ. ಅದು ಏನಾಗುತ್ತೆ, ಇಂಡಸ್ಟ್ರಿಯಲ್ ಕ್ರಿಯೇಟ್ ಆದಾಗ ಏರಿಯಾ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ಒಳ್ಳೆ ನಗರ ಕ್ರಿಯೇಟ್ ಆಗುತ್ತೆ. ಅದರಿಂದ ಆದಷ್ಟು ಬೇಗ ನಾನೇ ಅದನ್ನು ಮುತುವರ್ಜಿ ವಹಿಸಿ ಅದನ್ನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಸೊ ಮುಂದಿನ ದಿವಸಗಳಲ್ಲಿ ಏನಿದ್ರು ಕೂಡ ತಮ್ಮ ಹತ್ರ ಹಂಚ್ಕೊತೀನಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆಲ್ಲ ನನ್ನ ತಾಲೂಕು ವರ್ಗದವ್ರಿಗೂ ಎಲ್ಲ ಆಡಳಿತ ವರ್ಗ ಬಂದಿದ್ದಾರೆ, ಅವ್ರಿಗೂ ಕೂಡ 14ನೇ ತಾರೀಕು ಅನೌನ್ಸ್ ಮಾಡಿಬಿಡಿ, ಸೊ ಇಲ್ಲೇ ಬಂದ್ ಮಾಡಿಬಿಡಿ ಅಂತ ಹೇಳ್ತಾ. ಒಂದೇ ಒಂದು ಇವಾಗ ಅಂಬೇಡ್ಕರ್ ವಿಗ್ರಹ ತೆಗೆದಿದ್ದೀರಲ್ಲ, ಇವಾಗ ಹೊಸದಾಗ್ತೀರಾ ಅದನ್ನೇ ಇದು ಮಾಡ್ತೀರಾ? ಇಲ್ಲ ವಿಗ್ರಹ ಅದು ನಾನು ಮತ್ತೆ ಕರೆದು ಮಾತಾಡ್ತೀನಿ. ಅದು ಕೆಲವರು ಏನೋ ಸೆಂಟಿಮೆಂಟ್ ಅನ್ಕೊಂಡಿದ್ದಾರೆ. ಅದೇನೋ ಸ್ವಲ್ಪ ಹೋಗಿ ಬಿದ್ದಿದೆ ಅಂತ. ಇಲ್ಲ ನೋಡಿ, ಅದನ್ನು ರೆಡಿ ಮಾಡಿಸ್ತಾ ಇದ್ದೀವಿ. ನೀವು ಹಿಂಗೆ ಹೇಳಿದ್ರೆ ಹಂಗೆ. ಅದು ಆಲಂಗೂರು ಶ್ರೀನಣ್ಣ ಕೊಟ್ಟರೆ ಸೆಂಟಿಮೆಂಟ್ ಇರಲಿ ಅಂತ ಕೆಲವು ಲೀಡರ್ಸ್ ಫೋನ್ ಮಾಡ್ತಾವ್ರೆ, ಅವ್ರು ಕೊಟ್ಟಿದ್ದು ಸ್ಟ್ಯಾಚು ಅಂತ. ಇಲ್ಲ ಹೊಸಾದು ಮಾಡಿಸ್ಬೇಕಂತಂದ್ರೆ ನಾವು ನಾವು ಹೋಗಬೇಕು, ಅರ್ಜೆಂಟ್ ಹೋಗಿ ಆರ್ಡ್ರ್ ಕೊಡಬೇಕು. ಇದಾದ್ಮೇಲೆ ನಾನು ಮಾತಾಡಿ ಎಲ್ಲ ಒಂದು ರೋಡ್ ಚೆನ್ನಾಗಿದೆ ಮಾಡಿ
ಮಾತಾಡೋಣ. ಈಗ ಅಧ್ಯಕ್ಷರ ಭಾಷಣ ಮಾತಾಡೋ ಮಧ್ಯದಲ್ಲಿ ಮಾತಾಡೋದು ತಪ್ಪು. ಅಧ್ಯಕ್ಷರ ಭಾಷಣ ಇಲ್ಲ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಸಾಹೇಬ್ ಫಿನಿಶ್ ಮಾಡೋದು ನಾವು ಅದಕ್ಕೆ ಸ್ಟಾಚು ಚೆನ್ನಾಗಿದೆ. ಅದನ್ನು ಹಂಗಿದ್ರೆ ಖಂಡಿತವಾಗ್ಲೂ ನಮಗೆ ಕರೆಸಿ ತಮ್ಮ ಹತ್ರ ಮಾತಾಡಿ ಸಲಹೆ ತಗೊಂಡು ಮುಂದೆ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿಗೆ ತಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.